Jai Shri Gurudev. Welcome to Business Studies online class. Okay, today we are going to learn the different methods of training. In our previous classes, we have already learned lot regarding the staffing, isn't it? Staffing andre ಏನು ಅದರಲ್ಲಿ ಯಾವ ರೀತಿ ಪೀಪಲ್ಸ್ ನ ಹೈರ್ ಮಾಡ್ತಾರೆ, ಇಂಟರ್ನಲ್ ಅಂಡ್ ಎಕ್ಸ್ಟರ್ನಲ್ ಸೋರ್ಸ್ ಆಫ್ ರಿಕ್ರೂಟ್ಮೆಂಟ್ ಯಾವ ತರ ಮಾಡ್ತಾರೆ, ಇಂಟರ್ನಲ್ ಆದ್ರೆ ಯಾವ ರೀತಿ ತಗೊಳ್ತಾರೆ, ಟ್ರಾನ್ಸ್ಫರ್ ಪ್ರಮೋಷನ್, ಎಕ್ಸ್ಟರ್ನಲ್ ಆದ್ರೆ ಯಾವ ತರ ತಗೊಳ್ತಾರೆ, ಹೊರಗಡೆಯಿಂದ ಹೈರ್ ಯಾವ ತರ ಮಾಡ್ತಾರೆ, ಕ್ಯಾಂಪಸ್ ಸೆಲೆಕ್ಷನ್, advertising, etc. So, lots of things we have learned in our previous classes, isn't it? So, after that, what we have learned in our previous last class, training, employee development. Training andre enu, employee ಯಾವ ತರ ಟ್ರೈನಿಂಗ್ ಅನ್ನು ತಗೊಂತಾರೆ, ಆ ತಗೊಂಡಿರುವಂತ ಟ್ರೈನಿಂಗ್ ಅಲ್ಲಿ ಯಾವ ರೀತಿ ಡೆವಲಪ್ ಆಗ್ತಾರೆ, ಆರ್ಗನೈಸೇಷನ್ ಗೂ ಕೂಡ ಅವರ ಪರ್ಸನಲ್ ಗೂ ಕೂಡ. ಸೊ ಬೆನಿಫಿಟ್ಸ್ ಆಫ್ ಆರ್ಗನೈಸೇಷನ್, ಬೆನಿಫಿಟ್ಸ್ ಆಫ್ ಎಂಪ್ಲಾಯೀಸ್ ಅಂತ ಅಂದ್ರೆ ನಾವು ಡಿಫರೆಂಟ್ ಟಾಪಿಕ್ಸ್ ಅನ್ನು ನಾವು ಕಲ್ತ್ಕೊಂಡ್ವಿ, isn't it? ಸೊ ಇವತ್ತು ಸ್ಟಾಫಿಂಗ್ ನ ಲಾಸ್ಟ್ ಟಾಪಿಕ್ ನ ನಾವು ಕಲಿಲಿಕ್ಕೆ ಹೋಗೋಣ. ಅಂದ್ರೆ ಟ್ರೈನಿಂಗ್ ಅಂತ ಆಲ್ರೆಡಿ ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ ಕಲ್ತ್ಕೊಂಡಾಗಿದೆ, ಆದರೆ ಟ್ರೈನಿಂಗ್ ನಲ್ಲಿ ಯಾವ ಟೈಪ್ಸ್ ಇದೆ, ಯಾವ ಮೆಥಡ್ಸ್ ಇದೆ. ಎಂಪ್ಲಾಯ್ ಅನ್ನ after hiring the employee to the organization, there are two types of trainings are there: on the job training and off the job training. Okay, today we are going to learn the on the job and off the job. Okay, let's start the on the job training. On the job training andre ಏನು, ಇಂಟರ್ನಲ್ ಟ್ರೈನಿಂಗ್ ಅಂದ್ರೆ ಏನು, ನಮ್ಮ ಒಂದು ಆರ್ಗನೈಸೇಷನ್ ಒಳಗೆ ಇರುವಂತ ಪೀಪಲ್ಸ್ ಅನ್ನ ಒಂದು ಡಿಪಾರ್ಟ್ಮೆಂಟ್ ಇಂದ ಅನದರ್ ಡಿಪಾರ್ಟ್ಮೆಂಟ್ ಗೆ ಟ್ರಾನ್ಸ್ಫರ್ ಮಾಡೋದು, ಇಲ್ಲ ಒಂದು ಡಿಪಾರ್ಟ್ಮೆಂಟ್ ಇಂದ ಇನ್ನೊಂದು ಗ್ರೇಡ್, ಇನ್ನೊಂದು ಹೈಯರ್ ಪ್ಲೇಸ್ ಗೆ ಪ್ರಮೋಟ್ ಮಾಡೋದು ಅಥವಾ ಪ್ರಮೋಷನ್ ಕೊಡೋದು, ಇದಕ್ಕೆ ನಾವು ಏನಂತ ಕರಿತೀವಿ, ಇಂಟರ್ನಲ್ ಅಂತ ಕರಿತೀವಿ. ಓಕೆ, ಎಕ್ಸ್ಟರ್ನಲ್ ಆದ್ರೆ ಫ್ರೆಶರ್ಸ್ ನ ಕಂಪ್ನಿಗೆ ಹೈರ್ ಮಾಡಿ ಅಥವಾ ಫ್ರೆಶರ್ಸ್ ನ ಕಂಪ್ನಿಗೆ ಅಪಾಯಿಂಟ್ ಮಾಡಿ ಅವರಿಗೆ ಡಿಫರೆಂಟ್ ಟ್ರೈನಿಂಗ್ ಅನ್ನ ಕೊಡೋದು ಅಂತ ನಾವು ಇಷ್ಟ ಅಂತ ತಿಳ್ಕೊಂಡಿದ್ವಿ. ಇವಾಗ ಆನ್ ದ ಜಾಬ್ ಟ್ರೈನಿಂಗ್ ಮಾಡ್ಬೇಕಾದ್ರೆ ಬಂದಿರುವಂತ ಕ್ಯಾಂಡಿಡೇಟ್ಸ್ ಇದೆ, ಎಲ್ಲ ಕ್ಯಾಂಡಿಡೇಟ್ಸ್ ಇಂಟರ್ವ್ಯೂ ಎಲ್ಲ ಮುಗಿಸ್ಕೊಂಡು ಡಿಫರೆಂಟ್ ರೌಂಡ್ಸ್ ಮುಗಿಸಿ ಡಿಫರೆಂಟ್ ಟೆಸ್ಟ್ ಗಳನ್ನ ಮುಗಿಸ್ಕೊಂಡು ಕಂಪ್ನಿಯೊಳಗೆ ಬಂದು ಕೆಲಸ ಆಲ್ರೆಡಿ ಮಾಡ್ತಾ ಇದ್ದಾರೆ. ಆದ್ರೆ ಕಂಪನಿನಲ್ಲಿನೇ ಆಲ್ರೆಡಿ ಒಂದು ಕೆಲಸ ಮಾಡ್ತಾ ಇರುವಂತ ವ್ಯಕ್ತಿಗೆ ಮತ್ತೊಂದು ಕೆಲಸವನ್ನ ಹೇಳ್ಕೊಡೋದು, ಅದಕ್ಕೆ ಆನ್ ದ ಜಾಬ್ ಟ್ರೈನಿಂಗ್. ಹೊರಗಡೆಯಿಂದ ಯಾರು ಬರಲ್ಲ, ಕಂಪನಿ ಒಳಗೆ ಡಿಫರೆಂಟ್ ಡಿಪಾರ್ಟ್ಮೆಂಟ್ಸ್ ನಲ್ಲಿ ವರ್ಕ್ ಮಾಡುವಂತ ಎಂಪ್ಲಾಯ್ಸ್ ಆದ್ರೂ ಆಗಿರ್ಲಿ, ಕ್ಯಾಂಡಿಡೇಟ್ಸ್ ಆದ್ರೂ ಆಗಿರ್ಲಿ, ಆ ಒಂದು ಕ್ಯಾಂಡಿಡೇಟ್ಸ್ ಅಥವಾ ಎಂಪ್ಲಾಯ್ಸ್ ಗೆ ಏನು ನಾವು ಬೇರೆ ಒಂದು ಡಿಪಾರ್ಟ್ಮೆಂಟ್ ಬಗ್ಗೆ, ಬೇರೆ ಒಂದು ಹೊಸ ಕೆಲಸದ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ತೀವಲ್ವಾ, ಆ ತರ ಕೊಡುವಂತ ಇನ್ಫಾರ್ಮೇಶನ್ ಗೆ ನಾವು ಕರೆಯೋದು, ಅಥವಾ ಆ ತರ ಟ್ರೈನಿಂಗ್ ಅನ್ನ ಕೊಡ್ತೀವಲ್ಲ, ಆ ತರ ಕೊಡುವಂತ ಟ್ರೈನಿಂಗ್ ಗೆ ನಾವು ಕರೆಯೋದು ಆನ್ ದ ಜಾಬ್ ಟ್ರೈನಿಂಗ್. ಆನ್ ದ ಜಾಬ್ ಅಲ್ಲಿ ಟ್ರೈನಿಂಗ್ ಕೊಡ್ತೀವಿ ನಾವು ಎಂಪ್ಲಾಯ್ಸ್ಗೆ, ಆದ್ರೆ ಹೊರಗಡೆಯಿಂದ ಕರ್ಕೊಂಡು ಬಂದು ಟ್ರೈನಿಂಗ್ ಕೊಡಲ್ಲ ಹೊಸ ಎಂಪ್ಲಾಯ್ಸ್ಗೆ. ಆಲ್ರೆಡಿ ವರ್ಕ್ ಮಾಡಿ ಎಕ್ಸ್ಪೀರಿಯನ್ಸ್ ಆಗಿರುತ್ತಲ್ವಾ ನಮ್ಮ ಒಂದು ಕಂಪ್ನಿನಲ್ಲಿ, ಆ ತರ ಕಂಪ್ನಿನಲ್ಲಿ ಎಕ್ಸ್ಪೀರಿಯನ್ಸ್ ಆಗಿರುವಂತ ಒಂದು ಎಂಪ್ಲಾಯ್ಸ್ಗೆ ನಾವು ಆನ್ ದ ಜಾಬ್ ಟ್ರೈನಿಂಗ್ ಅನ್ನ ಕೊಡ್ತೀವಿ, ಡಿಫರೆಂಟ್ ಡಿಪಾರ್ಟ್ಮೆಂಟ್ಸ್ ಬಗ್ಗೆ, ಡಿಫರೆಂಟ್ ವರ್ಕ್ ಬಗ್ಗೆ. ಓಕೆ, ಅದರಲ್ಲಿ ಮೊದಲನೇದು ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಅಂತ ಕರಿತೀವಿ. ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಅಂತಂದ್ರೆ ಏನು, ಅಂಡರ್ ಗೈಡೆನ್ಸ್ ಆಫ್ ದ ಮಾಸ್ಟರ್ ವರ್ಕರ್. ಅಂಡರ್ ಗೈಡೆನ್ಸ್ ಆಫ್ ದ ಮಾಸ್ಟರ್ ವರ್ಕರ್. ಈಗ ಅಪಾಯಿಂಟ್ ಆಗಿದೆ, ನಂಗೊಂದು 2 years ಎಕ್ಸ್ಪೀರಿಯನ್ಸ್ ಆಗಿದೆ, ನಮ್ಗಿನ ಸೀನಿಯರ್ಸ್ ಇರ್ತಾರಲ್ವಾ, ಅಫ್ಕೋರ್ಸ್ ಇರ್ತಾರೆ ಒಂದು ಕಂಪ್ನಿನಲ್ಲಿ. ಸೊ ಆ ತರ ಸೀನಿಯರ್ಸ್ ಇರುವಂತ ಸಂದರ್ಭದಲ್ಲಿ ನಮಗೆ ಡಿಫರೆಂಟ್ ಡಿಪಾರ್ಟ್ಮೆಂಟ್ ಇಂದ ಟ್ರೈನಿಂಗ್ ಕೊಡುವಾಗ ನಮಗಿನ ಸೀನಿಯಾರಿಟಿ ಇರುವಂತದ್ದು, ನಮ್ಗಿನ ಎಕ್ಸ್ಪೀರಿಯನ್ಸ್ ಹ್ಯಾಡ್ ಇರುವಂತ ಒಂದು ಅವರ ಕೈ ಕೆಳಗೆ ಕೆಲಸ ಮಾಡೋದಕ್ಕೆ ಒಂದು ಆಪ್ಷನ್ ಕೊಡ್ತಾರೆ. ಓಕೆ, ಆವಾಗ ಏನಾಗುತ್ತೆ, ಅಂಡರ್ ಗೈಡೆನ್ಸ್ ಇಂದ ಆ ಹೊಸ ಒಂದು ಕೆಲಸವನ್ನ ಕಲ್ತ್ಕೊಳ್ತಾ ಹೋಗ್ತೀವಿ. ಯಾರಿಗೆ ಮಾಸ್ಟರ್ ವರ್ಕರ್ ಇರ್ತಾರಲ್ಲ, ನಮ್ಮ ಮೇಲೆ ಕೆಲಸ ಮಾಡ್ತಿರುವಂತಹ ಸೀನಿಯರ್ಸ್ ಇರ್ತಾರಲ್ಲ, ಆ ಸೀನಿಯರ್ಸ್ ಕೈ ಕೆಳಗೆ ಅವ್ರು ಮಾಡುವಂತ ಕೆಲಸವನ್ನ ಟ್ರೈನಿಂಗ್ ತಗೊಳ್ತಾ ಹೋಗ್ತೀವಿ. ಹೊಸ ಕೆಲಸಕ್ಕೆ ನಾವು ಟ್ರೈನ್ ಅಪ್ ಆಗ್ತಾ ಹೋಗ್ತೀವಿ. ಯಾಕೆಂದ್ರೆ ಆಲ್ರೌಂಡರ್ ಆದಷ್ಟು ಒಳ್ಳೆದೇ ಒಂದು ಆರ್ಗನೈಸೇಷನ್ ಅಲ್ಲಿ. ಆವಾಗ ಏನಾಗುತ್ತೆ, ಬೆನಿಫಿಟ್ ಏನಂದ್ರೆ ಪ್ರಮೋಷನ್ ಸಿಗ್ಲಿಕ್ಕೆ ಚಾನ್ಸಸ್ ಇರುತ್ತೆ. ಸೊ ಆ ಒಂದು ಆಪ್ಷನ್ ಇಟ್ಕೊಂಡು ಆ ಒಂದು ಡಿಫರೆಂಟ್ ಡಿಪಾರ್ಟ್ಮೆಂಟ್ಸ್ ಅಲ್ಲಿ ಸಿಗುವಂತ ಒಂದು ನಾಲೆಡ್ಜ್. ಓಕೆ, ಸೊ ಆ ತರ ಟ್ರೈನಿಂಗ್ ಕೊಡುವಾಗ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಅಂತ ಕೊಡ್ತಾ ಇದ್ರೆ ಸುಮ್ಮನೆ ಬಂದ್ಬಿಟ್ಟು ಒಂದ್ ಕಡೆ ಕೂತು ಕಲ್ತ್ಕೊಳ್ಳಿ ಅಂತ ಬಿಡಲ್ಲ. ಯಾರಾದ್ರೂ ಸೀನಿಯರ್ ಮೋಸ್ಟ್ ನ ಇಟ್ಟು ಅವರ ಇನ್ಸ್ಟ್ರಕ್ಷನ್ಸ್ ಮೂಲಕ, ಅವರ ಗೈಡೆನ್ಸ್ ಮೂಲಕ ನಮಗೆ ಸಿಗುವಂತ ಒಂದು ನಾಲೆಡ್ಜ್, ಆ ತರ ಸಿಗುವಂತ ನಾಲೆಡ್ಜ್ ಗೆ ನಾವು ಕರೆಯೋದು ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಅಂತ. ಓಕೆ, ಲೆಟ್ಸ್ ಗೋ ಫಾರ್ ದ ಸೆಕೆಂಡ್ ಒನ್, ಕೋಚಿಂಗ್. ಕೋಚಿಂಗ್ ಅಂದ್ರೆ ನೀವು ತಿಳ್ಕೊಂಡಿದ್ದೀರಾ, ವಾಟ್ ಯು ಮೀನ್ ಬೈ ಕೋಚಿಂಗ್. ಕೋಚಿಂಗ್ ಅಂತಂದ್ರೆ ಈಗ ಕಾಮನ್ ಆಗಿ ಕೋಚಿಂಗ್ ಅಂದ್ರೆ ನಾನು ಕೋಚಿಂಗ್ ಕ್ಲಾಸಿಗೆ ಹೋಗ್ಬೇಕು, ನಾನು ಕೋಚಿಂಗ್ ಕ್ಲಾಸಿಗೆ ಸಾಯಂಕಾಲ ಅಟೆಂಡ್ ಮಾಡ್ಬೇಕಾಗಿದೆ, ನಾನು ಈ ಸಬ್ಜೆಕ್ಟ್ ಜೊತೆ ಕೋಚಿಂಗ್ ತಗೊಳ್ತಾ ಇದ್ದೀನಿ, ಆ ಸಬ್ಜೆಕ್ಟ್ಗೆ ಕೋಚಿಂಗ್ ತಗೊಳ್ತಾ ಇದ್ದೀನಿ, ಡ್ರೈವಿಂಗಿಗೆ ಕೋಚಿಂಗ್ ತಗೊಳ್ತಾ ಇದ್ದೀನಿ. ಸೊ ಡಿಫರೆಂಟ್ ವೆರೈಟೀಸ್. ಅದಕ್ಕೆ ಒಬ್ಬರಿಂದ ಕಲ್ತ್ಕೊಂಡು ನಾವು ಮಾಡುವಂತ ಕೆಲಸಕ್ಕೆ ಪ್ರಾಕ್ಟೀಸ್ ತಗೊಳ್ತಾ ಇರ್ತೀವಲ್ವಾ, ಅದಕ್ಕೆ ನಾವು ಕೋಚಿಂಗ್ ಅಂತ ಕರಿತೀವಿ. ಸೊ ಕೋಚಿಂಗ್ ನಲ್ಲಿ ಏನ್ ಕೇಳ್ತಾರೆ, ಸುಪೀರಿಯರ್ ಗೈಡ್ಸ್ ಅಂಡ್ ಇನ್ಸ್ಟ್ರಕ್ಟ್ಸ್ ದ ಟ್ರೇನಿ ಆಸ್ ಎ ಕೋಚ್.
ಸುಪೀರಿಯರ್ ಗೈಡ್ ಮಾಡ್ತಾರೆ, ಯಾರನ್ನ ಇನ್ಸ್ಟ್ರಕ್ಟ್ ಕೊಡ್ತಾರೆ, ಯಾರಿಗೆ ಎಂಪ್ಲಾಯೀಸ್ಗೆ, ದ ಟ್ರೈನಿ ಆಸ್ ಎ ಕೋಚ್. ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ನಿಮ್ಗೆ ಆಲ್ ರೌಂಡರ್ ಅಂತ ನಾನು ಆಗ್ಲೇ ಹೇಳಿದೆ. ಓಕೆ, ಈಗ ಫಾರ್ ಎಕ್ಸಾಂಪಲ್ ಬಾಸ್ ಏನಾದ್ರು ಬಂದಿಲ್ಲ ಅಂದ್ರೆ ಆ ಬಾಸ್ ನ ಸ್ಥಾನ ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್ ಅಂತೆಲ್ಲ ಹೇಳೋದು ಕೇಳಿಸ್ಕೊಂಡಿದ್ದೀರಾ? ಇನ್ ದ ಆಬ್ಸೆನ್ಸ್ ಆಫ್ ದ ಪ್ರೆಸಿಡೆಂಟ್, ದ ವೈಸ್ ಪ್ರೆಸಿಡೆಂಟ್ ಹ್ಯಾವ್ ಟು ಟೇಕ್ ದ ವಾಟ್ ಅಧಿಕಾರ, ಅಥಾರಿಟಿ, ಹ್ಯಾವ್ ಟು ಟೇಕ್ ದ ಅಥಾರಿಟಿ ಟು ಕಂಟಿನ್ಯೂ ದ ವರ್ಕ್ ಅಂತ. ಓಕೆ, ಸೊ ಆ ಒಂದು ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ಎಂಪ್ಲಾಯೀಸ್ಗೆ ಕೊಡುವಂತ ಒಂದು ಟ್ರೈನಿಂಗ್. ಯಾವ ರೀತಿ ಡಿಫ್ರೆಂಟ್ ಕ್ಯಾಟಗರೀಸ್ ಅಲ್ಲಿ ಟ್ರೈನಿಂಗ್ ಕೊಡ್ತಾ ಇದ್ರೆ, ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಗೆ ಟ್ರೈನಿಂಗ್ ಕೊಡ್ತಾ ಹೋಯ್ತು ಅಂತಂದ್ರೆ, ಆಲ್ ಓವರ್ ಹೈಯರ್ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಯಾವ್ದಾದ್ರು ಆಬ್ಸೆನ್ಸ್ ನಲ್ಲಿ ಅವರು ಒಂದು ಮ್ಯಾನೇಜರ್ ಅನ್ನ ಸ್ಥಾನವನ್ನ ತುಂಬೋದಿಕ್ಕೆ ಟೆಂಪರರಿ ಆಗಿರ್ಬೋದು, ಆದ್ರೆ ಆ ಒಂದು ಮ್ಯಾನೇಜರ್ ಸ್ಥಾನ ತುಂಬಬೇಕು ಅಂತಂದ್ರೆ he have to learn each and everything in each and every department of the organization, isn't it? So ಆ ತರ ತಗೊಳ್ಳೋದಕ್ಕೆ ನಾವು ಏನಂತ ಕರಿತೀವಿ, ಕೋಚಿಂಗ್. They know very well of their organization, but still he have to take the coach. He have to learn more and more whatever exactly happening inside the business. He have to learn, isn't it? So ಆ ತರ ಲರ್ನ್ ಮಾಡುವಾಗ ಗೊತ್ತಿರೋದನ್ನೇ ಪ್ರಾಕ್ಟಿಕಲ್ ಆಗಿ ಅವನು ತಿಳ್ಕೊಳ್ತಾ ಹೋಗೋದು, ಯಾವ ರೀತಿ ಮಾಡ್ಬೇಕು ಅಂತ. ಯಾವಾಗ ಅವರು ಇನ್ನೊಂದು ಇವರ ಸ್ಥಾನದ ಬದಲು ಅವ್ರ ಏನಾದ್ರು ಬಂದಿಲ್ಲ ಅಂದ್ರೆ ಅವರ ಸ್ಥಾನವನ್ನ ತುಂಬುವಂತ ಒಂದು ಕೆಪಾಸಿಟಿ ಅವರಲ್ಲಿ ಇರಬೇಕು. ಆ ತರ ಇರುವಂತದಕ್ಕೆ ನಾವು ಕರೆಯೋದು ಕೋಚಿಂಗ್. ಓಕೆ, ಸೊ ನೆಕ್ಸ್ಟ್ ಏನ್ ಕೇಳಿದ್ದಾರೆ, ನೆಕ್ಸ್ಟ್ ಮೆಥಡ್ ಆನ್ ದ ಜಾಬ್ ನಲ್ಲಿನೇ ನೆಕ್ಸ್ಟ್ ಮೆಥಡ್ ಏನ್ ಕೇಳಿದ್ದಾರೆ, ಇಂಟರ್ನ್ಶಿಪ್ ಟ್ರೈನಿಂಗ್. ಇಂಟರ್ನ್ಶಿಪ್ ಟ್ರೈನಿಂಗ್ ಅಂತಂದ್ರೆ ಏನು? ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಅಂಡ್ ಬಿಸ್ನೆಸ್ ಫರ್ಮ್ ಕೋಆಪರೇಟ್ ಮಾಡೋದು. ಈಗ ಫೈನಲ್ ಇಯರ್ ಡಿಗ್ರಿ ಏನಾದ್ರು ನೀವು ಓದ್ತಾ ಇರ್ತೀರಾ, ಈಗ ITI ಓದ್ತಾ ಇರ್ತೀರಾ, ಈ ತರ ಡಿಪ್ಲೊಮಾ, ಈಗ ಫ್ಯಾಕ್ಟ್ರಿ ರಿಲೇಟೆಡ್ ಏನಾದ್ರು ನೀವು ಜಾಬ್ ಓರಿಯೆಂಟೆಡ್ ಕೋರ್ಸ್ ಇಂದ ಏನಾದ್ರು ಒಂದು ಮಾಡ್ತಾ ಇರ್ತೀರಾ. ಓಕೆ, ಆ ತರ ಡಿಫ್ರೆಂಟ್ ಐಡಿಯಾಸ್ ಓದ್ಬೇಕಾದ್ರೆ ಏನಾಗುತ್ತೆ, ಎಲ್ಲ ಥಿಯರಿಟಿಕಲ್ ನಾಲೆಜ್ ಇರುತ್ತೆ ನಿಮ್ಗೆ, ಪ್ರಾಕ್ಟಿಕಲ್ ಆಗಿ ಇರಲ್ಲ, ಹೌದಲ್ವಾ? ಈಗ ಡಿಪ್ಲೊಮಾ ಓದ್ತಾ ಇದ್ದೀರಾ, ITI ಓದ್ತಾ ಇದ್ದೀರಾ, ಸುಮ್ಮನೆ ಎಲೆಕ್ಟ್ರಾನಿಕ್ ಇಲ್ಲ ಮಿಷನರೀಸ್ ಇಂದು ವಾಟ್ ಎವರ್. ಸೊ ಅದರಿಂದ ನಿಮ್ಮ ಒಂದು ಥಿಯರಿಟಿಕಲ್ ನಾಲೆಜ್ ಸ್ಟೂಡೆಂಟ್ಸ್ ನಲ್ಲಿ ಇರುತ್ತೆ. ಓಕೆ, ಆದ್ರೆ ಆ ಒಂದು ಪ್ರಾಕ್ಟಿಕಲ್ ಯಾವ ರೀತಿ ಅವರು ಕಲ್ತ್ಕೋಬೇಕು. ಮಿಷನ್ ನೋಡಿದ್ದಾರೆ, ಆದ್ರೆ ಮಿಷನ್ ರಿಯಲ್ ಆಗಿ ನೋಡಿ ಯಾವ ಮಿಷನ್ ಯಾವ ಬಟನ್ ಒತ್ತಿದ್ರೆ ಮಿಷನ್ ವರ್ಕ್ ಆಗುತ್ತೆ, ಯಾವ ರೀತಿಯಾದ ಒಂದು ಮಿಷನರಿನ ಕೇರ್ಫುಲ್ ಆಗಿ ನಾವು ಹ್ಯಾಂಡಲ್ ಮಾಡಬೇಕು, ಅದು ಯಾವ ರೀತಿ ವರ್ಕ್ ಆಗುತ್ತೆ, ಯಾವ ಒಂದು ಪ್ರೊಡಕ್ಷನ್ ಮಿಷನರಿ ಅದು, ಆ ಪ್ರೊಡಕ್ಷನ್ ಮಿಷನರಿ ಅಲ್ಲಿ ಏನಂತ ನಾವು ಕರಿಬಹುದು, ಅದು ಯಾವ ರೀತಿ ನಾವು ಹ್ಯಾಂಡಲ್ ಮಾಡಬಹುದು ಗೊತ್ತಿಲ್ಲ. ಫಾರ್ ಎಕ್ಸಾಂಪಲ್ ಕಾರ್ ಡ್ರೈವಿಂಗ್ ಆಗುತ್ತೆ, ಸ್ಟೇರಿಂಗ್ ಇಟ್ಕೊಂಡು ತಿರುಗಿಸಿದ್ರೆ ಕಾರ್ ಮುಂದಕ್ಕೆ ಹೋಗುತ್ತೆ ಅಂತ ಆಲ್ರೆಡಿ ಗೊತ್ತಿದೆ ಎಲ್ರಿಗೂ. ಆದ್ರೆ ಸ್ಟೇರಿಂಗ್ ತಿರುಗಿಸಿ ಕಾರ್ ಮುಂದಕ್ಕೆ ಹೋಗ್ಬೇಕು ಅಂದ್ರೆ ABC ಮೀನ್ಸ್ ಆಕ್ಸಿಲೇಟರ್, ಬ್ರೇಕ್, ಕ್ಲಚ್ ಅದು ಕೂಡ ಯೂಸ್ ಆಗುತ್ತೆ ಅಂತ ನಾವು ಥಿಂಕ್ ಮಾಡ್ಬೇಕಾಗುತ್ತೆ, ಹೌದಲ್ವಾ? ಸೊ ಆ ತರ ABC ಇದೆ ಅಂತ ನಮ್ಗೆ ಗೊತ್ತಿದೆ, ಆದ್ರೆ ಯಾವ ರೀತಿ ಅದನ್ನ ಆಪರೇಟ್ ಮಾಡ್ಬೇಕು ವಿ ಡೋಂಟ್ ನೋ. ಅದು ಯಾವಾಗ ಗೊತ್ತಾಗೋದು, ಪ್ರಾಕ್ಟಿಕಲ್ ಆಗಿ ಕಾರ್ ಒಳಗೆ ಕೂತಾಗ ಗೊತ್ತಾಗೋದು, ಅದು ಯಾವ ರೀತಿ ನಾವು ಹ್ಯಾಂಡಲ್ ಅನ್ನ ಮಾಡ್ಬೇಕಂತ, isn't it? ಅದೇ ತರನೇ ಈ ಸ್ಟೂಡೆಂಟ್ಸ್ ಗೊತ್ತಿರಲ್ಲ, ಥಿಯರಿಟಿಕಲಿ ನಾಲೆಜ್ ಅವರಲ್ಲಿ ಇರುತ್ತೆ, ಬಟ್ ದೇ ಡೋಂಟ್ ನೋ ದ ಪ್ರಾಕ್ಟಿಕಲ್ ನಾಲೆಜ್ ಹೌ ಟು ಯೂಸ್ ದ ಮಿಷನರಿ ಆರ್ ಹೌ ಟು ವರ್ಕ್ ಇನ್ಸೈಡ್ ದ ಆರ್ಗನೈಸೇಷನ್, ಹೌ ಟು ಲರ್ನ್ ದ ಇನ್ಫಾರ್ಮೇಶನ್ ವೈಲ್ ಯೂಸಿಂಗ್ ಇಟ್ ಅಂತ ಥಿಂಕ್ ಮಾಡ್ತಾರೆ. ಅವಾಗ ಏನಾಗುತ್ತೆ, ಕಂಪ್ನಿಗೂ ಯೂನಿವರ್ಸಿಟಿಗೂ ಆಗುವಂತ ಕೋಆಪರೇಷನ್. ಈಗ ನಮ್ಮ ಒಂದು ಕಾಲೇಜ್ ನಲ್ಲಿ ಮಕ್ಕಳು ಓದ್ತಾ ಇರ್ತಾರೆ, ಡಿಪ್ಲೊಮಾ ಓದ್ತಾ ಇರ್ತಾರೆ, ಸೊ ಅವ್ರಿಗೆ ರಿಗಾರ್ಡಿಂಗ್ ದ ಫ್ಯಾಕ್ಟ್ರಿ ರಿಲೇಟೆಡ್ ಮಿಷನರೀಸ್ ಬಗ್ಗೆ ಅವ್ರಿಗೆ ಇನ್ಫಾರ್ಮೇಶನ್ ಸಿಗ್ತಾ ಇರುತ್ತೆ ಕಾಲೇಜ್ ನಲ್ಲಿ ಥಿಯರಿಟಿಕಲಿ. ಅವಾಗ ಏನಾಗುತ್ತೆ, ಪ್ರಾಕ್ಟಿಕಲ್ ನಾಲೆಜ್ ಕೊಡ್ಬೇಕು ಅಂತ ಅಂದಾಗ ಕಾಲೇಜು ಯಾವ್ದಾರ ಒಂದು ಕಂಪ್ನಿ ಜೊತೆ ಕೋಆಪರೇಟ್ ಮಾಡುತ್ತೆ, ಅಂದ್ರೆ ಮರ್ಜಿಂಗ್ ತರ ಒಂದು ಕೋಆಪರೇಷನ್ ಸಿಗುತ್ತೆ. ಆ ಮುಂಚೆನೆ ಕೇಳೋದು, ಈ ತರ ನಾವು ಸ್ಟೂಡೆಂಟ್ಸ್ಗೆ ನಾವು ಪಾಠ ಮಾಡ್ತಾ ಇದ್ವಿ, ಸ್ಟೂಡೆಂಟ್ಸ್ಗೆ ಈ ತರ ಒಂದು ಥಿಯರಿಟಿಕಲ್ ಚಾಪ್ಟರ್ಸ್ ಇದೆ, ಸೊ ಅದನ್ನ ಅವರು ಪ್ರಾಕ್ಟಿಕಲ್ ಆಗಿ ಅವರು ಥಿಂಕ್ ಮಾಡಬೇಕು, ಪ್ರಾಕ್ಟಿಕಲ್ ಆಗಿ ಅವರು ಕೆಲಸವನ್ನ ಮಾಡ್ಬೇಕು ಅಂತಂದ್ರೆ ಪ್ರಾಕ್ಟಿಕಲ್ ಆಗಿ ಮಿಷನರಿನ ನೋಡ್ಬೇಕಾಗತ್ತೆ. ಸೊ ಆ ತರ ನೋಡುವಾಗ ಏನಾಗುತ್ತೆ, ಅವರು ಕಂಪ್ನಿಗೆ ಹೋಗ್ಬೇಕಾಗತ್ತೆ, ಯಾರು ಸ್ಟೂಡೆಂಟ್ಸ್ ಕಂಪ್ನಿಗೆ ಹೋಗ್ಬೇಕಾಗತ್ತೆ. ಥಿಯರಿಟಿಕಲ್ ನಾಲೆಜ್ ಇರೋದನ್ನ ಪ್ರಾಕ್ಟಿಕಲ್ ನಾಲೆಜ್ ಇನ್ಫಾರ್ಮೇಶನ್ ಸಿಗ್ಬೇಕು ಅಂದ್ರೆ ದೇ ಹ್ಯಾವ್ ಟು ಮೂವ್ ಟು ದ ಆರ್ಗನೈಸೇಷನ್ ಆರ್ ಕಂಪ್ನಿ. ಓಕೆ, ಸೊ ಆ ತರ ಕಂಪ್ನಿಗೆ ಹೋದ ನಂತರ ಅಲ್ಲಿ ಕಾಣುವಂತ ಮಿಷನರೀಸ್ ಕಣ್ಣಾರೆ ಕಂಡು ಆ ಯಾವ ತರ ಸ್ವಿಚಸ್, ಯಾವ ತರ ಮಿಷನರಿ ಯಾವ ಟೈಪ್ ಅಲ್ಲಿ ವರ್ಕ್ ಆಗುತ್ತೆ ಅಂತ ಇನ್ಸ್ಟ್ರಕ್ಷನ್ಸ್ ಅವ್ರಿಗೆ ಸಿಗ್ತಾ ಹೋಗುತ್ತೆ. ಆ ಇನ್ಸ್ಟ್ರಕ್ಷನ್ಸ್ ಇರುವಂತ ಪ್ರಾಕ್ಟಿಕಲ್ ನಾಲೆಜ್ ಇದೆಯಲ್ಲ, ಆ ಪ್ರಾಕ್ಟಿಕಲ್ ನಾಲೆಜ್ ಅವರ ಥಿಯರಿಟಿಕಲ್ ನಾಲೆಜ್ ಜೊತೆ ಮ್ಯಾಚ್ ಆಗಿ ಆ ಒಂದು ಇನ್ಫಾರ್ಮೇಶನ್ ಅವರ ತಲೆಯಲ್ಲಿ ಕೂತ್ಕೊಳ್ಳುತ್ತೆ, ಹೌ ಟು ಆಪರೇಟ್ ದ ಮಿಷನರಿ ಅಂತ. ಸೊ ಆ ತರ ಇರೋದಕ್ಕೆ ಏನಂತ ಕರಿತೀವಿ, ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಅಂಡ್ ಬಿಸ್ನೆಸ್ ಫರ್ಮ್ ಕೋಆಪರೇಟ್ ಟುಗೆದರ್. They both are going to cooperate together to get some information regarding the practical knowledge of the institution or of the organization, isn't it?
So that's why I used to say the internship training. Okay, then let's go for the next one, job rotation. All those things are explaining only from the on-the-job training. On-the-job training is nothing but the people who have already working inside the organization. Those people, regarding to those people, I am explaining all those things, isn't it? Okay, then let's the last one is job rotation. What do you mean by job rotation? It involves shifting the training from one department to another or one job to another. Same fellow is already working inside the company. Same fellow already ನಾನು ಇಂಟರ್ನಲ್ ರಿಕ್ರೂಟ್ಮೆಂಟ್ ಎಕ್ಸ್ಟರ್ನಲ್ ರಿಕ್ರೂಟ್ಮೆಂಟ್ ಅಂತ ಹೇಳಿದಾಗ ಇಂಟರ್ನಲ್ ಅಲ್ಲಿ ಟ್ರಾನ್ಸ್ಫರ್ ಪ್ರಮೋಷನ್ ಅಂತ ಮೆನ್ಷನ್ ಆಗಿತ್ತು, ನೆನಪಿದೆ ಅಂತ ಅನ್ಕೊಂಡಿದ್ದೀನಿ. ಇನ್ ಪ್ರಿವಿಯಸ್ ಕ್ಲಾಸಸ್ ಐ ಹ್ಯಾವ್ ಆಲ್ರೆಡಿ ಎಕ್ಸ್ಪ್ಲೈನ್ಡ್ ಯು, isn't it? ಸೊ ಆವಾಗ ಜಾಬ್ ರೊಟೇಷನ್ ಅಂತಂದ್ರೆ ಏನು? ಜಾಬ್ ರೊಟೇಷನ್ ಆಗುವಂತದ್ರಲ್ಲಿ ಒಂದು ಕೆಲಸದಿಂದ ಟ್ರೈನಿಗೆ, ಒಂದು ಕೆಲಸದಿಂದ ಮತ್ತೊಂದು ಒಂದು ಡಿಪಾರ್ಟ್ಮೆಂಟ್ ಇಂದ ಮತ್ತೊಂದು ಡಿಪಾರ್ಟ್ಮೆಂಟ್ಗೆ ಅಥವಾ ಒಂದು ಕೆಲಸದಿಂದ ಮತ್ತೊಂದು ಕೆಲಸಕ್ಕೆ ಶಿಫ್ಟ್ ಮಾಡೋದಕ್ಕೆ ನಾವು ಜಾಬ್ ರೊಟೇಷನ್ ಅಂತ ಕರಿತೀವಿ. ಈಗ ನನಗೆ ಫಿನಾನ್ಸ್ ಬಗ್ಗೆ ಒಳ್ಳೆ ನಾಲೆಜ್ ಸಿಕ್ಕಾಯ್ತು. ಸೊ ಇನ್ ನೆಕ್ಸ್ಟ್ ಏನು, ವಾಟ್ ನೆಕ್ಸ್ಟ್? ಯಾಕಂದ್ರೆ ಆಲ್ರೌಂಡರ್ ಆಗಿರ್ಬೇಕು ಅಂತ ನಾನು ಅವಾಗಲೇ ಹೇಳಿದೆ. ಆಲ್ರೌಂಡರ್ ಆಗಿ ಎಲ್ಲ ನಾವು ಕಲ್ತ್ಕೊಂಡ್ರೆ ಆಸಕ್ತಿಯಿಂದ ನಮಗೆ ಒಂದು ಹೈಯರ್ ಪೊಸಿಷನ್ಗೆ ನಾವು ಅಪ್ಲೈ ಮಾಡ್ಬೋದು, isn't it? ಸೊ ಈಗ ನಾನು ಫಿನಾನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಿದ್ದೀನಿ. ಐ ಹ್ಯಾವ್ earned more than enough knowledge to regarding the finance, isn't it? So now I have to work, I am willing to work in advertising department. ಅವಾಗ ಏನಾಗುತ್ತೆ, ಒಂದು ಡಿಪಾರ್ಟ್ಮೆಂಟ್ ಇಂದ ಅನದರ್ ಡಿಪಾರ್ಟ್ಮೆಂಟ್ಗೆ ಶಿಫ್ಟ್ ಮಾಡೋದು ಅಂದ್ರೆ ಇಟ್ಸ್ ನಾಟ್ ಎ ಪ್ರಮೋಷನ್, ಶಿಫ್ಟಿಂಗ್ ಫ್ರಮ್ ಒನ್ ಡಿಪಾರ್ಟ್ಮೆಂಟ್ ಟು ಅನದರ್ ಡಿಪಾರ್ಟ್ಮೆಂಟ್. ಅದಕ್ಕೆ ನಾವು ಏನಂತ ಕರಿತೀವಿ, ಜಾಬ್ ರೊಟೇಷನ್ ಅಂತ ಕರಿತೀವಿ. ಅಥವಾ ಒನ್ ವರ್ಕ್ ಟು ಅನದರ್, ಇಲ್ಲಿ ಕೇಳಿದ್ದಾರೆ ಒನ್ ಜಾಬ್ ಟು ಅನದರ್, ಒಂದು ಕೆಲಸದಿಂದ ಮತ್ತೊಂದು ಕೆಲಸಕ್ಕೆ ಶಿಫ್ಟ್ ಮಾಡೋದಾದ್ರೆ ಡಿಪಾರ್ಟ್ಮೆಂಟ್ ಆದ್ರೂ ಆಗಿರ್ಬೋದು, ಜಾಬ್ ಅಂತ ಆದ್ರೂ ನಾವು ಕರಿಬಹುದು. ಅಥವಾ ಅಂತ ಇಲ್ಲಿ ಆಲ್ರೆಡಿ ನಾನು ಮೆನ್ಷನ್ ಮಾಡಿದೀನಿ, ಒನ್ ಡಿಪಾರ್ಟ್ಮೆಂಟ್ ಟು ಅನದರ್ ಆರ್ ಒನ್ ಜಾಬ್ ಟು ಅನದರ್ ಅಂತ ಕರಿತೀವಿ. ಒಂದು ಡಿಪಾರ್ಟ್ಮೆಂಟ್ ಇಂದ, ಫಿನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ನಾನೀಗ ಅಡ್ವರ್ಟೈಸಿಂಗ್ ಡಿಪಾರ್ಟ್ಮೆಂಟ್ಗೆ ಹೋಗ್ತಾ ಇದ್ದೀನಿ. ಸೊ ಅಲ್ಲಿ ಒಂದು ಸ್ವಲ್ಪ ಟೈಮ್ ಕೆಲಸ ಮಾಡಿ ಆಮೇಲೆ ಐ ಆಮ್ ವಿಲಿಂಗ್ ಟು ಗೋ ಟು ದ ಸೇಲ್ಸ್ ಡಿಪಾರ್ಟ್ಮೆಂಟ್. ಸೊ ಸೇಲ್ಸ್ ಡಿಪಾರ್ಟ್ಮೆಂಟ್ ಇಂದ ಮತ್ತೆ ನಾನು ಅಡ್ವರ್ಟೈಸಿಂಗ್ ಡಿಪಾರ್ಟ್ಮೆಂಟ್ ಇಂದ ಮತ್ತೆ ನಾನು ಸೇಲ್ಸ್ ಡಿಪಾರ್ಟ್ಮೆಂಟ್ಗೆ ಹೋಗ್ತಾ ಇದ್ದೀನಿ. ಸೊ ಈ ತರ ಒನ್ ಪ್ಲೇಸ್ ಟು ಅನದರ್ ಡಿಪಾರ್ಟ್ಮೆಂಟ್ ಆರ್ ಒನ್ ಜಾಬ್ ಟು ಅನದರ್ ಜಾಬ್ಗೆ ಟ್ರಾನ್ಸ್ಫರ್ ಶಿಫ್ಟಿಂಗ್ ನಡೀತಾ ಇರುತ್ತಲ್ವಾ, ಆ ತರ ಟ್ರಾನ್ಸ್ಫರ್ ಶಿಫ್ಟಿಂಗ್ ನಾವು ಕರೆಯೋದು ಜಾಬ್ ರೊಟೇಷನ್. ಈ ಜಾಬ್ ರೊಟೇಷನ್ ಆಗೋದು ಕಂಪ್ನಿಯಲ್ಲಿ ಆಲ್ರೆಡಿ ಕೆಲಸ ಮಾಡ್ತಾ ಇರೋ ಎಂಪ್ಲಾಯೀಸ್ ಜೊತೆಗೇನೆ. ಹೊರಗಡೆಯಿಂದ ಡಿಫ್ರೆಂಟ್ ಪೀಪಲ್ಸ್ ನ ತಗೊಂಡು ಬಂದ್ಬಿಟ್ಟು ಡಿಫ್ರೆಂಟ್ ಜಾಬ್ಸ್ಗೆ ಅವರು ಹಾಕ್ಲಿಕ್ಕೆ ಹೋಗೋದಿಲ್ಲ. ಒಳಗಡೆ ಆಲ್ರೆಡಿ ಇರೋ ಎಂಪ್ಲಾಯ್ಸ್ ಅನ್ನೇ ಒಂದು ಸ್ಥಾನದಿಂದ ಮತ್ತೊಂದು, ಒಂದು ಕೆಲಸದಿಂದ ಮತ್ತೊಂದು ಕೆಲಸಕ್ಕೆ ಶಿಫ್ಟ್ ಮಾಡೋದು ಅಥವಾ ಒಂದು ಡಿಪಾರ್ಟ್ಮೆಂಟ್ ಇಂದ ಮತ್ತೊಂದು ಡಿಪಾರ್ಟ್ಮೆಂಟ್ಗೆ ಶಿಫ್ಟ್ ಮಾಡೋದು. ಈ ತರ ಇರುವಂತ ಒಂದು ಶಿಫ್ಟಿಂಗ್ ಇದೆಯಲ್ಲ, ಆ ಶಿಫ್ಟಿಂಗಿಗೆ ನಾವು ಕರೆಯೋದು ಜಾಬ್ ರೊಟೇಷನ್. ಸೊ this is the on the job training. On the job training is completely related to the inside employees. What are the employees they have already working inside the organization? It is completely related to the training is given to the inside employees. So ಆ ತರ ಕೊಡುವಂತ ಇನ್ಸೈಡ್ ಎಂಪ್ಲಾಯೀಸ್ಗೆ ಇರುವಂತದ್ದೇ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್, ಕೋಚಿಂಗ್, ಇಂಟರ್ನ್ಶಿಪ್ ಟ್ರೈನಿಂಗ್, ಜಾಬ್ ರೊಟೇಷನ್. ಈ ತರ 4 ವಿಧವಾದ ಒಂದು ಟ್ರೈನಿಂಗ್ ಮೆಥಡ್ ಅನ್ನ ಆನ್ ದ ಜಾಬ್ ಟ್ರೈನಿಂಗ್ ಅಂತ ನಾವು ಕರೆಯೋದು. ಆ ಆನ್ ದ ಜಾಬ್ ಟ್ರೈನಿಂಗ್ಗೆ ಏನಲ್ಲಿ ಇನ್ಸೈಡ್ ಡಿಪಾರ್ಟ್ಮೆಂಟ್, ಇನ್ಸೈಡ್ ಅಲ್ಲಿ ಇರುವಂತ, ಇಂಟರ್ನಲ್ ಅಲ್ಲಿ ಇರುವಂತ ಒಂದು ಎಂಪ್ಲಾಯೀಸ್ಗೆ ಕೊಡುವಂತ ಟ್ರೈನಿಂಗ್ ನಾವು ಕರೆಯೋದು ಆನ್ ದ ಜಾಬ್ ಟ್ರೈನಿಂಗ್. ಸೊ ಇನ್ ದ ನೆಕ್ಸ್ಟ್ ಕ್ಲಾಸ್ we are going to discuss about the off the job training. It is also a quite interesting topic. Let's learn in our next class. Okay, thank you.